ಬನ್ನಿ ಈ ಕ್ಷಣದ 20 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಕುರ್ಚಿ ಕಿತ್ತಾಟದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದ್ದಾರೆ. ಬೇರೆ ಯಾವ ವಿಚಾರ ಇಲ್ವಾ ಅಂತ ಗರಂ ಆದ ಸಿಎಂ ದೆಹಲಿಗೆ ನನ್ನನ್ನು ಕರೆದಿದ್ದಾರೆ, ಹೋಗ್ತಿದ್ದೀನಿ, ಸಿಡಬ್ಲ್ಯೂಸಿ ಸಭೆಗೆ ನಾನು ಹೋಗ್ತಿದ್ದೀನಿ ಅಂತ ಹೇಳಿದ್ರು. 2028ಕ್ಕಿಂತ ಮುಂಚಿತವಾಗಿಯೂ ಎಲೆಕ್ಷನ್ ಆಗಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಹೆಚ್ಚಾಗಿದೆ, ಕಾಂಗ್ರೆಸ್ನಲ್ಲಿ ದಿನಕ್ಕೊಬ್ರು ಸಿಎಂ ಆಕಾಂಕ್ಷಿಗಳಾಗ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಾವಣಗೆರೆಯ ಕಲೇಶ್ವರ ಮಿಲ್ನಲ್ಲಿರುವಂತಹ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಸಮಾಧಿಗೆ ಸಿಎಂ ಡಿಸಿಎಂ ಪುಷ್ಪ ನಮನ ಸಲ್ಲಿಸಿದ್ರು. ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಯಡಿಯೂರಪ್ಪ ಸೇರಿ 200ಕ್ಕೂ ಹೆಚ್ಚು ಮಾಜಿ ಹಾಲಿ ಸಚಿವರು, ಶಾಸಕರು ಉಪಸ್ಥಿತರಿದ್ದರು. ಬೆಂಗಳೂರಲ್ಲಿ ವರ್ಷಾಚರಣೆಗೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರದಲ್ಲಿ ಹೆಚ್ಚು ಜನ ಸೇರೋ ಹಿನ್ನೆಲೆ ಹೃದ್ರೋಗ ತಜ್ಞರು, ಐಸಿಯು, ಆಂಬ್ಯುಲೆನ್ಸ್ ನಿಯೋಜನೆಗೆ ಸಿದ್ಧತೆಯನ್ನು ನಡೆಸಿದೆ. ಹೊಸ ವರ್ಷಾಚರಣೆ ದಿನ ರಾತ್ರಿ ವೈದ್ಯರಿಗೆ ರಜೆಯನ್ನ ರದ್ದುಗೊಳಿಸಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ ಮಾಡಿದಂತವರಿಗೆ ಬಂಧನದ ಭೀತಿ ಶುರುವಾಗಿದೆ. ಅಶ್ಲೀಲ ಕಮೆಂಟ್ ಮಾಡಿರುವಂತಹ 18 ಸೋಷಿಯಲ್ ಮೀಡಿಯಾ ಬಳಕೆದಾರರ ವಿರುದ್ಧ ಸಿಸಿಬಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಡಿಸೆಂಬರ್ 21ರಂದು ಹುಚ್ಚಾಟ ಮೆರೆದಂತವರಿಗಾಗಿ ಸಿಸಿಬಿ ಹುಡುಕಾಡ್ತಾ ಇದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಕಳಪೆ ರಸ್ತೆ ಕಾಮಗಾರಿ ನಡೆದಿದ್ದು 2ನೇ ದಿನಕ್ಕೆ ಡಾಂಬರು ಕಿತ್ತು ಬರ್ತಾ ಇದೆ. ಬೊಮ್ಮನಹಳ್ಳಿ ಬಳಿ ಗಾರ್ವೆಬಾವಿ ಪಾಳ್ಯದಲ್ಲಿ ರಸ್ತೆಗಳಿಗೆ ಕಳಪೆ ಡಾಂಬರೀಕರಣ ಮಾಡಲಾಗಿದೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಈ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರ ಕಳಸ ಮಾರ್ಗದ ರಸ್ತೆ ಕಳಪೆ ಕಾಮಗಾರಿ ವಿರುದ್ಧವಾಗಿ ಸ್ಥಳೀಯರು ಸಿಡಿದಿದ್ದಾರೆ. ನೀರಿನಂತ ಡಾಂಬರ್ಗೆ ಜಲ್ಲಿ ಮಿಕ್ಸ್ ಮಾಡಿ ಹಾಕಲಾಗ್ತಾ ಇದೆ. ತೇಪೆ 4 ದಿನ ಬರಲ್ಲ, ಜಲ್ಲಿ ಕಿತ್ತು ಬಂದ್ರೆ ಮತ್ತೊಂದಿಷ್ಟು ಅನಾಹುತ ಆಗುತ್ತೆ ಅಂತ ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ. ಯಾದಗಿರಿ ಶಾಲಾ ಬಿಸಿಯೂಟದಲ್ಲಿ ಹುಳುಗಳ ಪತ್ತೆ ಬಗ್ಗೆ ಟಿವಿ9 ವರದಿ ಮಾಡಿದ್ದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಳಪೆ ತೊಗರಿಬೇಳೆ ಪೂರೈಕೆ ಮಾಡ್ತಾ ಇದ್ದ ಏಜೆನ್ಸಿ ಮೇಲೆ ಕೇಸ್ ದಾಖಲಾಗಿದೆ. ಜೊತೆಗೆ ಟೆಂಡರ್ ಕೂಡ ಅಧಿಕಾರಿಗಳು ಕ್ಯಾನ್ಸಲ್ ಮಾಡಿದ್ದಾರೆ. ನವ ಮೆಟ್ರೋದಲ್ಲಿ ಯುವತಿಯ ಮೈಮುಟ್ಟಿ ಅಸಭ್ಯ ವರ್ತನೆ ತೋರಿರುವ ಆರೋಪ ಕೇಳಿಬಂದಿದೆ. ವಿಧಾನಸೌಧದ ಮೆಟ್ರೋದಿಂದ ಬರ್ತಿದ್ದಾಗ ಘಟನೆ ನಡೆದಿದ್ದು, ಯುವತಿ ಕೂಡಲೇ ಭದ್ರತಾ ಸಿಬ್ಬಂದಿಗೆ ತಿಳಿಸಿದ್ದಾರೆ. ತಕ್ಷಣವೇ ವ್ಯಕ್ತಿ ಮತ್ತೆ ಯುವತಿಯನ್ನ ಉಪ್ಪಾರಪೇಟೆ ಠಾಣೆಗೆ ಭದ್ರತಾ ಸಿಬ್ಬಂದಿ ಕರೆದೊಯ್ದಿದ್ದಾರೆ. ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ವ್ಯಕ್ತಿಗೆ ವಾರ್ನ್ ಮಾಡಿ ಕಳಿಸಿದ್ದಾರೆ. ಶಿವಮೊಗ್ಗದ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮ ಆಗಿದೆ. ಸಿದ್ದೇಶ್ವರ ನಗರದ 4ನೇ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿದೆ. ಮಹೇಶ್ ಎಂಬುವರ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದುರಂತ ತಪ್ಪಿದೆ. 80 ಗ್ರಾಂ ಚಿನ್ನಾಭರಣ, ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕಲ್ಲು ಗಣಿಗಾರಿಕೆ ವೇಳೆ ಟಿಪ್ಪರ್ ಪ್ರಪಾತಕ್ಕೆ ಬಿದ್ದು ಚಾಲಕ ಮೃತಪಟ್ಟಿದ್ದಾನೆ. ಜಟ್ಕಾ ಗೇಟ್ ಬಳಿ ಈ ಘಟನೆ ನಡೆದಿದ್ದು, ಕ್ವಾರಿಯಲ್ಲಿ ತುಂಬಿರುವ ನೀರಿನಲ್ಲಿ ಟಿಪ್ಪರ್ ಮುಳುಗಿ ಚಾಲಕ ಲಕ್ಷ್ಮಣ್ ಸಾವನ್ನಪ್ಪಿದ್ದಾರೆ. ಉಡುಪಿಯಲ್ಲಿ ಖತರ್ನಾಕ್ ಕಳ್ಳಿಯರು ವೃದ್ಧೆಯ ಸರ ಎಗರಿಸಿದ್ದಾರೆ. ವೃದ್ಧೆಯ ಗಮನ ಬೇರೆಡೆ ಸೆಳೆದು 2 ಲಕ್ಷ ಮೌಲ್ಯದ ಚಿನ್ನದ ಸರ ಕದ್ದೊಯ್ದಿದ್ದಾರೆ. 3 ಕಳ್ಳಿಯರ ಕಳ್ಳಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಪು ತಾಲೂಕಿನ ಹೆಜಮಾಡಿ ಗರಡಿಯಲ್ಲಿ ಕಳ್ಳತನ ನಡೆದಿದೆ. ಮಂಗಳೂರು ಹೊರವಲಯದಲ್ಲೂ ಮಹಿಳೆ ಮಾಂಗಲ್ಯ ಸರ ಕಿತ್ತು ಕಳ್ಳ ಪರಾರಿಯಾಗಿದ್ದಾನೆ. ಕೊಪ್ಪಲಕಾಡು ಕ್ರಾಸ್ ಬಳಿ ರತ್ನಾವತಿ ಎಂಬುವರು ಅಂಗಡಿಯಿಂದ ಮನೆಗೆ ಹೋಗ್ತಾ ಇದ್ದಾಗ ಕಳ್ಳ ಕೈಚುಳಕ ತೋರಿದ್ದಾನೆ. ಸ್ಥಳೀಯರು ಬೆನ್ನಟ್ಟಿದ್ರೂ ಕೂಡ ಮನೆಯೊಂದರ ಗೇಟ್ ಹಾರಿ ದುಷ್ಕರ್ಮಿ ಪರಾರಿಯಾಗಿದ್ದಾನೆ. ಹರಿಯಾಣದ ಗುರುಗ್ರಾಮದಲ್ಲಿ ಮದುವೆಗೆ ಒಪ್ಪದ ವಿವಾಹಿತ ಮಹಿಳೆ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಕ್ಲಬ್ನಲ್ಲಿ ಕೆಲಸ ಮಾಡ್ತಾ ಇದ್ದ 25 ವರ್ಷದ ಮಹಿಳೆ ಮೇಲೆ ಯುಪಿಯ ತುಷಾರ್ ಎಂಬಾತ ಗುಂಡು ಹಾರಿಸಿದ್ದಾನೆ. ಆರೋಪಿ ತುಷಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕನ್ನಡದ ಬಿಗ್ ಬಜೆಟ್ ಸಿನಿಮಾ 45ಗೆ ಪೈರಸಿ ಕಾಟ ಶುರುವಾಗಿದೆ. ಈ ಬಗ್ಗೆ ನಿರ್ಮಾಪಕ ರಮೇಶ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿದ್ದು, ಪೈರಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಕಾನೂನು ಹೋರಾಟಕ್ಕೂ ಮುಂದಾಗಿರುವುದಾಗಿ ತಿಳಿಸಿದ್ದಾರೆ.